ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 46. ಏನಂದ್ರೆ ಇವತ್ತು ಟೆಕ್ ನ್ಯೂಸ್ ಮಾತ್ರ ಪಿಚ್ಚ ಇದಾವೆ ನಿಜವಾಗ್ಲೂ. ಮುಂದೆ ಮುಂದೆ ಫ್ಯೂಚರ್ ಬಗ್ಗೆ ಸಹ ಕೆಲವೊಂದು ಟೆಕ್ ನ್ಯೂಸ್ ಇದ್ದಾವೆ. ನಿಜವಾಗ್ಲೂ ದೊಡ್ಡ ಲೆಕ್ಕ ಬ್ರದರ್ಸ್. ಮುಂದೆ ಲೈಫ್ ಏನಾಗುತ್ತೇನೋ ಗೊತ್ತಿಲ್ಲ, ಪ್ರಪಂಚ ಏನಾಗ್ತಾನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಏನಂತಂದರೆ ಮುಂದೆ ಫೀಚರ್ಸ್ ಹಂಗೆ ನಡೀತಿದ್ದಾವೆ ಅಂತ ಹೇಳ್ಬೋದು. ಈ ವಿಡಿಯೋ ಮಾತ್ರ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದ್ದಾವೆ, ಟಿಪ್ಸ್ ಸಹ ಇದ್ದಾವೆ. ಸೊ ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡೋಕೆನಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದ ಬಂದಿದ್ದರೆ ಕೆಳಗಡೆ ಒಂದು ಕಾಲರ್ ಸಬ್ಸ್ಕ್ರೈಬ್ ಇರುತ್ತೆ, ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಲಿಸ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತಂದರೆ ಬ್ರದರ್ಸ್, ಇನ್ನೇ ಯಾರು ಕಾಲೇಜ್ಗೆ ಹೋಗೋದು ಬೇಡ, ಸ್ಕೂಲ್ಗೆ ಹೋಗೋದು ಬೇಡ, ಕೂತ್ಕೊಂಬಿಡಮ್ರಿ ಓಕೆನಾ. ಅಂದ್ರೆ ನಾವು ಇವಾಗ ಸ್ಕೂಲಿಗೆ ಹೋಗ್ತಿಲ್ಲ, ಜಸ್ಟ್ ಇವಾಗ ಕಾಲೇಜ್ಗೆ ಹೋಗೋರು ಇವೆಲ್ಲ ಸ್ಕೂಲ್ ಹುಡುಗರು ಇರ್ತಾರಲ್ಲ ಅವ್ರಿಗೆ ಸಹ ಹೇಳ್ತಿದ್ದೀನಿ. ಸ್ಕೂಲ್ ಹುಡುಗರು ಸಹ ವಾಚ್ ಮಾಡ್ತಿರ್ತಾರಂತ ಯಾರೋ ಒಬ್ಬರು ಓಕೆನಾ. ಇನ್ನು ಯಾರಿಗೆ ಹೋಗೋದು ಬೇಡ, ಸ್ಕೂಲ್ ಕಾಲೇಜ್ಗೆ ಹೋಗೋದು ಬೇಡ, ಇಲ್ಲೇ ಮನೆಯಲ್ಲ ಕೂತ್ಕೊಂಡು ಎಲ್ಲ ಕಲ್ತು ಬಿಡೋದೆ. ಏನಂತಂದರೆ ಆ ರೀತಿಯಲ್ಲಿ ಆಗ್ಬಿಡೋದೆ ಜಗತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗ ChatGPT 6 ಮಂತ್ಗಳಿಗೆ ಎಷ್ಟು ಟ್ರೆಂಡಿಂಗ್ ಆಯಿತೋ ಅದೇ ಥರ ಬಂದ್ಬಿಟ್ಟು ಇವಾಗ ChatGPT 4 ಇವರೇ ತಾಮಂದಿರು ChatGPT 4 ಅಂತ. ಸೊ ಇವಾಗ ಫುಲ್ಲು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಅದು ನಿಜವಾಗ್ಲೂ ಇದು ಕೆಲವೊಂದು ಅಂದರೆ ನಮ್ಮ ಕಂಟ್ರಿಯಲ್ಲ, ಬೇರೆ ಕಂಟ್ರಿಯಲ್ಲಿ ಏನಾದರೂ ಬಂದು ಅಲ್ಲಿ ಎಕ್ಸಾಮ್ಸ್ ಇರ್ತಾವೆ, ಡಿಫಿಕಲ್ಟ್ ಎಕ್ಸಾಮ್ಸ್ ಅಲ್ಲಿ ಅದು 88% ಏನಂತಂದರೆ ಇದು ಪಾಸ್ ಆಗಿದೆ ಅಂತ ಹೇಳ್ಬೋದು ಓಕೆನಾ. 88%ನಲ್ಲಿ ಪಾಸ್ ಆಗಿದಂತೆ. ಸೊ ದೊಡ್ಡ ಲೆಕ್ಕ ಅಲ್ವಾ. ಅದೇ ಥರ ಬಂದ್ಬಿಟ್ಟು ಅಂದರೆ ಫುಲ್ಲು ಅಕ್ಯುರೇಟ್ ಆನ್ಸರ್ ಕೊಡುತ್ತಂತೆ. ಇದರಲ್ಲಿ ನಮ್ಗೆ ಏನಂತಂದ್ರೆ ಓನ್ಲಿ ಟೆಕ್ಸ್ಟ್ ಬರಲ್ಲ ChatGPT 4ನಲ್ಲಿ, ವಿತ್ ಫೋಟೋಸ್ ಮುಖಾಂತರ ಅದೇನು ನಮಗೆ ತಿಳಿಸುತ್ತೆ ಅಂತ ಹೇಳ್ಬೋದು. ನಾವು ಸಹ ಫೋಟೋಸ್ ಅಪ್ಲೋಡ್ ಮಾಡ್ಬೋದು, ಅದು ಸಹ ಫೋಟೋ ನಮಗೆ ನೋಡಿಸುತ್ತೆ. ಯಾವಾಗ ನಾವು ಜಸ್ಟ್ ನಾರ್ಮಲ್ ChatGPTಯಲ್ಲಿ ಕೇಳಿದ್ರೆ ನಮಗೆ ಪಿಕ್ಚರ್ ಮುಖಾಂತರ ನೋಡ್ಸಲ್ಲ ಓಕೆನಾ. ನಮ್ಗೆ ಏನಂತಂದರೆ ಇದರಲ್ಲಿ ಬಂದ್ಬಿಟ್ಟು ಪಿಕ್ಚರ್ ಮುಖಾಂತರ ಎಲ್ಲ ನೋಡ್ಸತ್ತೆ ಅಂತ ಹೇಳ್ಬೋದು. ಈ ChatGPT 4 ಒನ್ ಆಫ್ ದ ಬೆಸ್ಟು. ಮತ್ತು ಹೇಗೆ ಬ್ರೋ ಲಾಗಿನ್ ಆಗೋದು ಅಂತ ನೀವು ಕೇಳಿದ್ರೆ ಜಸ್ಟ್ ಏನಿಲ್ಲ, ಇದ್ರಲ್ಲಿ ಲಾಗಿನ್ ಆಗೋದಕ್ಕೆ ನಾರ್ಮಲ್ ChatGPT ಐತಲ್ಲ ಅದರಲ್ಲಿ ಲಾಗಿನ್ ಆಗ್ಬೋದು. ಅದರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಸೈಡ್ ಮತ್ತು ಫ್ರೀಲಾನ್ಸ್ ಇರ್ತಲ್ಲ, ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಇರ್ತದೆ. ಅದನ್ನು ತಗೊಂಬಿಟ್ರೆ ಮಂತ್ಲಿ ಎಷ್ಟು ಪೇಮೆಂಟ್ ಮಾಡ್ಕೊಂತ ಹೋದರೆ ಆಯಿತು ಕತೆ. ಇನ್ನೇನು ಡೈಲಿ ನಾವು ನಿಜವಾಗ್ಲೂ ಹಿಂಗೆ ಇರೋದೇ ಬೆಸ್ಟು ಹೇಳ್ತೀನಲ್ಲ. ಹಿಂಗೆ ಆಗ್ಬಿಡುತ್ತೆ ಲೈಫ್ ಮುಂದೆ ಬರ್ತಾ. ನಾವು ಮಂತ್ಲಿ ಇಷ್ಟು ಅಮೌಂಟ್ ಪೇ ಮಾಡ್ಕೊಂಡು ನಾವು ಏನೇನು ಬೇಕೋ ಎಲ್ಲ ಓಕೆನಾ ಎಲ್ಲ ಕಲಿಬೋದು ಇದರಲ್ಲಿ. ಸೂಪರ್ ಅನ್ನಿಸ್ತಾ ನನಗೆ. ಇನ್ನೊಂದ್ಸಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಓಲಾ ಕಡೆಯಿಂದ. ಓಲಾ ಸ್ಕೂಟೀಸ್ ನಿಮಗೆ ಗೊತ್ತಿರುತ್ತೆ. ಓಲಾ S1 Pro ಅವೆಲ್ಲ ನಾವು ಕೇಳಿರ್ತೀರಿ. ಅದರಲ್ಲಿ ಓಲಾ S1ನಲ್ಲಿ ಬಂದ್ಬಿಟ್ಟು ಫ್ರಂಟ್ ಆರ್ಮ್ಗಳು ಇರ್ತಾವಲ್ಲ ಸ್ಕೂಟಿನಲ್ಲಿ, ಫ್ರಂಟ್ ಆರ್ಮ್ಗಳು ಎಲ್ಲ ಹೊರಗಡೆ ಜಾಸ್ತಿ ಕಿತ್ಕೊಂಡ್ಬರ್ತಿದ್ದಾವಂತೆ. ಮೋಸ್ಟ್ ಆಫ್ ದ ರೀಸನ್ ಏನು ಗೊತ್ತಿಲ್ಲ, ಬಟ್ ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಈ ಥರ ಕಿತ್ಕೊಂಡ್ಬರ್ತದವ. ಪ್ರತಿಯೊಬ್ಬರು ಸಹ ನಾವು ಟ್ವಿಟರ್ನಲ್ಲಿ ನೋಡ್ತೀವಲ್ಲ, ಭಾಳಷ್ಟು ಜನ ಕಿತ್ಕೊಂಡ್ಬರ್ತದವ. ಅದಕ್ಕಾಗಿ ಏನಂತಂದರೆ ಏನೋ ಇಶ್ಯೂ ಅವ್ರನ್ನೆಲ್ಲ ಇನ್ನು ಮುಂದೆ ಬರ್ದಾರ್ದಂಗೆ ಕೆಲವೊಂದು ಮುಂದೆ ಅಪ್ಕಮಿಂಗ್ ಸ್ಕೂಟಿಗಳಲ್ಲಿ ಆ ಥರ ಗಟ್ಟಿಯಾಗಿ ವರ್ಕ್ ಮಾಡ್ತಿರಂತೆ. ಫ್ರಂಟ್ ಆರ್ಮ್ಗಳ ಮೇಲೆ ಆ ಥರ ಎಲ್ಲ ಅವ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ಥರ ಬಂದ್ಬಿಟ್ಟು ಇವಾಗ ಅದರಿಂದ ಯಾರು ಫೇಸ್ ಮಾಡ್ತಿರ್ತಾರೆ ಅವರಿಗೆಲ್ಲ ಅವ್ರು ನಿಯರ್ ಬೈ ಇರ್ತಾವಲ್ಲ ಶೋರೂಮ್ಸು, ಅವುಗಳಿಗೆ ಏನಂತಂದರೆ ಅವರು ಮಾರ್ಚ್ 22ರಿಂದ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಫ್ರೀಯಾಗಿ ಏನಂತಂದ್ರೆ ಅವು ಏನೇನು ಹೋಗಿರ್ತಾವ ಫ್ರಂಟ್ ಆರ್ಮ್ಗಳು ಅವ್ರನ್ನೆಲ್ಲ ಅಂತ ರೀಪ್ಲೇಸ್ ಮಾಡ್ಕೊಬಂದಿರ್ತಾವೆ ಫ್ರೀಯಾಗಿ. ಸೊ ಇದು ಬಂದ್ಬಿಟ್ಟು ಅವರು ಅಫಿಷಿಯಲ್ ಆಗಿ ಲೆಟರ್ ಬಿಟ್ಟು ಹೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ವಿಷಯ ಓಕೆನಾ. ಒಳ್ಳೆ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಓಲಾ. ಅದು ಹೋಗಲಿ ಕೆಲವೊಂದು ಕಂಪ್ನೀಸ್ಗಳು ರೆಸ್ಪಾಂಡೇ ಆಗ್ತಲ್ಲ, ಕೆಲವೊಂದು ಕಂಪ್ನೀಸ್ಗಳು. ಅದಕ್ಕಾಗಿ ಏನಂತಂದರೆ ಈ ಕಂಪ್ನಿ ಓಲಾ ಬಂದ್ಬಿಟ್ಟು ಏನಂತ ಚೆನ್ನಾಗಿ ರೆಸ್ಪಾಂಡ್ ಆಗ್ತಲ್ಲ, ಅದು ಒಪ್ಕೋಬೋದು ಓಕೆನಾ. ಸೊ ಓಲಾ ಬಂದ್ಬಿಟ್ಟು ಎಷ್ಟು ಫೇಮಸ್ ಅಂತ ನಮ್ಗೆ ಗೊತ್ತಿದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಓಲಾ ಕಡೆ. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಸೊ ಗೌರ್ಮೆಂಟು ಇವು ಪ್ರೀ ಇನ್ಸ್ಟಾಲ್ ಆಗಿರ್ತಾವಲ್ಲ ಅವು ಅಪ್ಲಿಕೇಶನ್ಸಲ್ಲಿ ಭಾಳಷ್ಟು ಗಮನ ಕೊಡ್ತಿದೆ ಅಂತ ಹೇಳ್ಬೋದು ಓಕೆನಾ. ಅಂದರೆ ಇನ್ನು ಮುಂದೆ ಕೆಲವೊಂದು ಯಾವ ಮೊಬೈಲ್ಸ್ ಬರ್ತಾವಲ್ಲ, ರೆಡ್ಮಿ ಆಗಲಿ, ಕೆಲವೊಂದು ಸ್ಯಾಮ್ಸಂಗ್ ಯಾವಾದರೂ ಇರ್ತಾವಲ್ಲ, ಅದರ ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ಸ್ ಇರ್ತಾವಲ್ಲ. ಎಕ್ಸಾಂಪಲು ಶಾಮಿನಲ್ಲಿ ಬಂದ್ಬಿಟ್ಟು ಗೆಟ್ ಆ್ಯಪ್ಸ್ ಅಂತ ಪ್ಲೇಸ್ಟೋರ್ ಇದ್ರು ಗೆಟ್ ಆ್ಯಪ್ಸ್ ಅಂತ ಇರ್ತಾವಲ್ಲ, ಚೈನೀಸ್ ಅಪ್ಲಿಕೇಶನ್ಸು ಅವ್ರನ್ನೆಲ್ಲ ಕಿತ್ತೋಸಿಬೇಕಂತ ಆ ರೀತಿ ಎಲ್ಲ ಫುಲ್ ಗಮನ ಆಗ್ತಿದೆ ಅಂತ ಹೇಳ್ಬೋದು ಗೌರ್ಮೆಂಟು. ಸ್ಯಾಮ್ಸಂಗಲ್ಲೂ ಕೆಲವೊಂದು ಇರ್ತಾವಲ್ಲ ಅಪ್ಲಿಕೇಶನ್ಸ್, ಥರ್ಡ್ ಪಾರ್ಟಿ ಅನ್ನಲ್ಲ, ಕಂಪ್ನಿ ಬಟ್ಟೆ ಅಂತಂದ್ರೆ ಅವ್ರನ್ನ ಕೊಡಬಾರ್ದಂತ, ಬಿಲ್ಟಿನ್ ಕೊಡಬಾರ್ದಂತ ಆ ರೀತಿ ಎಲ್ಲ ಇದು ಮಾಡ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ಓಕೆ ಒಳ್ಳೆ ವಿಷಯ. ಯಾಕಂದರೆ ಇವರು ಮೇನ್ ರೀಸನ್ ಏನಂತಂದರೆ ಕೆಲವೊಂದು ಸೆಕ್ಯೂರಿಟಿ ಓಕೆನಾ, ಸೆಕ್ಯೂರಿಟಿ ಇರಲ್ಲ, ಪರ್ಸ್ನಲ್ ಡಾಟಾಗಳ ಲೀಕ್ ಆಗ್ತಿರ್ತಾವೆ, ಆ ಥರ ಪ್ರಾಬ್ಲಮ್ಸಿಂದ ಇವರು ಅಂತ ಇವ್ರ ಮೇಲೆಲ್ಲ ಗಮನ ಮಾಡ್ತಿದೆ ಅಂತ ಹೇಳ್ಬೋದು ಇಂಡಿಯಾ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಈ ಥರ ಎಲ್ಲ ಅಪ್ಲಿಕೇಶನ್ಸ್ ಇರಬಾರ್ದು. ಆ ಥರ ಬಂದ್ಬಿಟ್ಟು ನೀವು ಭಾಳಷ್ಟು ಕೇಳಿರ್ತಾರೆ ಅಪ್ಲಿಕೇಶನ್ಸ್ ಇದನ್ನ ಅಂದರೆ ಕೆಲವೊಂದು ಆ್ಯಪ್ಸ್ ಇರ್ತಾವಲ್ಲ ಮೊಬೈಲಲ್ಲಿ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಬೂಸ್ಟ್ ಸ್ಪೀಡ್ ಆಗುತ್ತೆ. ಬೂಸ್ಟ್ ಆ್ಯಪ್ಸ್ ಇರ್ತಾವಲ್ಲ, ಕ್ಲಿಕ್ ಮಾಡಿದ ತಕ್ಷಣ ನಾವು ಸ್ವೈ ಅಂತ ಮ್ಯಾಕ್ ಓದ್ತಾ ಮೊಬೈಲ್ ಫ್ರೀ ಅಪ್ ತಮ್ಮಗ ಆ್ಯನಿಮೇಷನ್ಸ್ ನೋಡಿಸ್ತಲ್ಲ. ಸೊ ಅಂಥ ಅಪ್ಲಿಕೇಶನ್ಸ್ ಮೇಲೆ ಸಹ ಇದನ್ನು ವರ್ಕ್ ಮಾಡ್ತಿದ್ದೆ ಅಂತ ಹೇಳ್ಬೋದು ಓಕೆನಾ. ಆ ಥರ ಸಹ ಮುಂದೆ
ಇರಬಾರ್ದು. ಅಪ್ಲಿಕೇಶನ್ ಔಟ್ಲೆಟ್ಸ್ ಏನಂತಂದರೆ ಬ್ಲಾಕ್ ಮಾಡ್ತೀವಿ, ಬರಬಾರ್ದು ಅಂತ ಆ ರೀತಿ ಎಲ್ಲ ಗೌರ್ಮೆಂಟ್ ಥಿಂಕ್ ಮಾಡ್ತಿದೆ ಅಂತ ಹೇಳ್ಬೋದು. ಒಳ್ಳೆ ವಿಷಯ, ನಿಜವಾಗ್ಲೂ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಯಿಂದ ಏನಿಲ್ಲ ಬ್ರದರ್ಸ್, ಇವಾಗ ಹೆಂಗಾಗೈತಂದರೆ ಸಿಚುವೇಶನ್, ಇವಾಗ ಪ್ರಪಂಚದ ಮುಂದೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಫುಲ್ ಫ್ರಾಡಿನಿಂದ ತುಂಬಿಬಿಡುತ್ತೆ ಈ ಜಗತ್ತು ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ಇತ್ತೀಚೆಗೆ ಭಾಳಷ್ಟು ನಾವು ನೋಡ್ತಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಂಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ನಿಮ್ಮ ಫೋಟೋ ಇರುತ್ತಲ್ಲ, ಅವತಾರನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ವಾಯ್ಸ್ ಕೊಡ್ಬೋದಂತೆ. ನೀನೇ ಕೊಡೋ ಅವಶ್ಯಕತೆ ಇಲ್ಲ. ನಿನ್ನ ವಾಯ್ಸ್ನ ಡಿಟೆಕ್ಟ್ ಮಾಡಿ ಅದೇ ಥರ ಟೋನ್ನಲ್ಲಿ AI ಕನ್ವರ್ಟ್ ಮಾಡುತ್ತಂತೆ. ಓಕೆನಾ, AI ವಾಯ್ಸು ಎನ್ಹ್ಯಾನ್ಸ್ ಮಾಡಿ ಕನ್ವರ್ಟ್ ಮಾಡುತ್ತಂತೆ. ಓಕೆನಾ, ಆ ಅವತಾರ್ಗೆ. ಸೊ ಆ ಅವತಾರನ ಸಹ ನೀನು ಕ್ರಿಯೇಟ್ ಮಾಡ್ಕೋಬೋದು. ನಮ್ಮ ಫೇಸ್ನಲ್ಲಿ ಸಹ ಅವತಾರ ಕ್ರಿಯೇಟ್ ಮಾಡ್ಬೋದಂತೆ. ನಮ್ಮ ಅವತಾರನ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ನಮ್ಮ ವಾಯ್ಸ್ ಕೊಡ್ಬೋದಂತೆ. ಓಕೆನಾ, ಆ ರೀತಿಯಲ್ಲಿ ಏನಂತಂದರೆ ಆ ರೀತಿ ಯೂಸ್ ಮಾಡ್ಕೊಂಡು ಭಾಳಷ್ಟು ಜನ ಏನಂತಂದರೆ ಫ್ರಾಡ್ಗಳು ಮಾಡ್ತಿದ್ರಂತೆ. ನಿಜವಾಗ್ಲೂ ಇದು ಬಂದ್ಬಿಟ್ಟು ಏನು ಜನ ನಿಜವಾಗ್ಲೂ ದೊಡ್ಡ ಲೆಕ್ಕಪ್ಪ, ಮುಂದೆ ಏನಾಗುತ್ತೋ ಲೈಫ್. ಸೊ ಈ ರೀತಿಯಲ್ಲಿ ಭಾಳಷ್ಟು ಫ್ರಾಡ್ಗಳು ಇವುಗಳನ್ನ ಸಹ ಯೂಸ್ ಮಾಡ್ಕೊಂಡು ಭಾಳಷ್ಟು ಜನ ಮಾಡ್ತಿದ್ದಾರಂತೆ. ಇವು ನಾರ್ಮಲ್ ನಮ್ಮಂಥವ್ರು ಯೂಸ್ ಮಾಡಲ್ಲ, ಬಟ್ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಓಕೆನಾ, ಮಾರ್ಕ್ ಜುಕರ್ಬರ್ಗ್, ಇವಾಗ ಕಂಪ್ನಿ CEO ಇರ್ತಾವೆ, ಎಲಾನ್ ಮಸ್ಕ್ ಅಂಥವ್ರು ಫೇಸ್ಗಳು ಯೂಸ್ ಮಾಡ್ಕೊಂಡು, ಅಂಥವ್ರು ವಾಯ್ಸ್ಗಳು ಯೂಸ್ ಮಾಡ್ಕೊಂಡು, ಸಿನಿಮಾ ಸೆಲೆಬ್ರಿಟೀಸ್ ಇರ್ತಾರೆ ಅಂಥವ್ರು ವಾಯ್ಸ್ ಯೂಸ್ ಮಾಡ್ಕೊಂಡು ಏನಂತಂದರೆ ಈ ಥರ ಫ್ರಾಡ್ಗಳು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಇದು ಬಂದುಬಿಟ್ಟು ಏನು ಮಾತಾಡ್ಬೇಕೇನು ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ಏನಂತಂದರೆ ಭಾಳಷ್ಟು ಜನ ಇದು ಮಾಡ್ತಿದ್ದೆ ಅಂತ ಹೇಳ್ಬೋದು. ನಮಗೆ ಗೊತ್ತಾಗಲ್ಲ ಇದು ರಿಯಲ್ಲ ಫೇಕ್ ಅಂತ, ನಿಜವಾಗ್ಲೂ ಗೊತ್ತಾಗಲ್ಲ. ಅಂಥ ಕ್ಯಾರೆಕ್ಟರ್ಸ್ ಇವಾಗ ಅಂಥ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡ್ತಾರೆ, ಅಂಥ ವಾಯ್ಸ್ ಪರ್ಫೆಕ್ಟ್ಲಿ ವಾಯ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ದೊಡ್ಡ ಲೆಕ್ಕ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಇದೊಂದು AI ಕಡೆಯಿಂದ ಬಿಗ್ಗು ಅಪ್ಡೇಟ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಪಿಕ್ಸೆಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 8 8 Pro ಈ ಮೊಬೈಲ್ಸ್ ನಮಗೆ ಏನಂತಂದರೆ ಕೆಲವೊಂದು ರೆಂಡರ್ಸ್ ಲೀಕ್ ಆಗಿದಾವೆ. ನೀವು ನೋಡ್ಬೋದು ಯಾವ ಥರ ಇರ್ತಾವಂತ. ನಮಗೆ 8 Pro ಬಂದ್ಬಿಟ್ಟು ನಮಗೆ ಅಂತ ಬ್ಯಾಕ್ ಬಂದ್ಬಿಟ್ಟು ಟ್ರಿಪಲ್ ಕ್ಯಾಮ್ರಾದಿಂದ ಇರುತ್ತೆ, 8 ಬಂದ್ಬಿಟ್ಟು ಡ್ಯೂಲ್ ಕ್ಯಾಮ್ರಾದಿಂದ ಇರುತ್ತೆ. ಇದರಲ್ಲಿ ಏನಂತಂದರೆ ಸೇಮ್ ಎರಡು ಮೊಬೈಲಲ್ಲೂ ಗೂಗಲ್ ಟೆನ್ಸರ್ 3 ಪ್ರೊಸೆಸರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಸೇಮ್ ಎರಡರಲ್ಲೂ AMOLED ಡಿಸ್ಪ್ಲೇ ಇರ್ತಾವೆ, ಬಟ್ 8 Proನಲ್ಲಿ ಏನಂತ ಅಂದರೆ ಕರ್ವ್ಡ್ ಡಿಸೈನ್ ಎಡ್ಜ್ಗಳಲ್ಲಿ ಬರ್ತಿದೆ ಅಂತ ಹೇಳ್ಬೋದು. ಸೊ ನಮಗೇನಂತಂದರೆ ಒಳ್ಳೊಳ್ಳೆ ಓಕೆನಾ ಒಳ್ಳೊಳ್ಳೆ ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಅದೇ ಥರ ಬಂದ್ಬಿಟ್ಟು ಅಂತಂದರೆ ಕ್ಯಾಮ್ರಾ ಸೆನ್ಸರ್ಸ್ ಮಾತ್ರ ಹೈ ಲೆವೆಲ್ ಯೂಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತೈತೆ. ಇದು ಗೂಗಲ್ ಮಾತ್ರ ಯಾವಾಗೂ ಕಮ್ಮಿ ಇಲ್ಲ. ಗೂಗಲ್ ಪಿಕ್ಸೆಲ್ 8 8 Pro ಈ ನೋಡ್ತಿದ್ರೆ ಇವು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಗೂಗಲ್ ಪಿಕ್ಸೆಲ್ 8 8 Pro ಈ ಮೊಬೈಲ್ಸ್ ಬಂದ್ಬಿಟ್ಟು ಅಪ್ಕಮಿಂಗ್ ಮೊಬೈಲ್ಸನ್ನು. ಸೊ ಇದು ಯಾಕೆ ಹೇಳ್ಬೇಕಂದ್ರೆ ಮೇ 10ನೇ ತಾರೀಕು ಇವ್ರದ್ದೊಂದು ಐತಲ್ಲ ಫಂಕ್ಷನ್, ಇದು ಅದಂತಾರಲ್ಲ ಅವತ್ತು ಗೂಗಲ್ ರಿಲೇಟೆಡ್ ಎಲ್ಲ ತಂತ್ರಜ್ಞಾನ ಟೆಕ್ನಾಲಜಿ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರಲ್ಲ. ಸೊ ಅವತ್ತು ಏನಂತಂದ್ರೆ ಈ ಮೊಬೈಲ್ ಬಗ್ಗೆ ಹೊರಗೆ ಬಿಡ್ತಾರೇನೋ ನೋಡಬೇಕು. ಇದು ಬಂದ್ಬಿಟ್ಟು ನಮಗೆ ಅಂತ ಗೂಗಲ್ ಕಡೆಯಿಂದ. ಈ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ S23 FE ಈ ಮೊಬೈಲ್ ಬಂದ್ಬಿಟ್ಟು ಅಂತ ಅಪ್ಕಮಿಂಗ್ ಮೊಬೈಲು. ಸೊ ಇದು ಬಂದ್ಬಿಟ್ಟು ಅಂದರೆ ಇದು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 1 ಈ ಪ್ರೊಸೆಸರಿಂದ ಬರ್ತಿದೆ ಅಂತ ಹೇಳ್ಬೋದು. ಒಳ್ಳೆ ಗುಡ್ ಏನಂತಂದರೆ ನೋಡೋಣ ಯಾವ ರೇಂಜಲ್ಲಿ ಲಾಂಚ್ ಮಾಡ್ತಾರೇನೋ. ಕೆಲವೊಂದು ರೆಂಡರ್ಸ್ ಲೀಕ್ಸ್ ಪ್ರಕಾರ ನಮ್ಗೆ ಗೊತ್ತಾಗ್ತೈತೆ. ನೋಡೋಣ ಇನ್ನು ಯಾವಾಗ ಬರುತ್ತೆ ಏನಿಲ್ಲ ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಕಡೆಯಿಂದನೇ ಸೇಮು ಏನಿಲ್ಲ. ಇವಾಗ ಸ್ಯಾಮ್ಸಂಗ್ A34 A54 ಈ ಮೊಬೈಲ್ಸ್ ಏನಂದರೆ ಗ್ಲೋಬಲಿಯಾಗಿ ಲಾಂಚ್ ಆಗಿಬಿಟ್ಟವೆ. ಸೊ A34 ಬಂದ್ಬಿಟ್ಟು ನಮಗೆ 35,000 ಐತೆ. A54 ಬಂದ್ಬಿಟ್ಟು ನಮ್ಗೆ ಏನಂತಂದರೆ 44,000. ಓಕೆನಾ, ಗ್ಲೋಬಲಿಯಾಗಿ ನಮ್ಮ ಇಂಡಿಯನ್ ಪ್ರೈಸ್ನಲ್ಲಿ ಇನ್ನೂ ರಿವೀಲ್ ಆಗಿಲ್ಲ, ಬಿಟ್ಟು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಸೊ ಗ್ಲೋಬಲಿಯಾಗಿ ಇಷ್ಟು ಅಮೌಂಟ್ ಇಕ್ಕಿದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಎಷ್ಟಿರ್ತಾರೆ ಅಂಬಾಗ ನೋಡಬೇಕಿದೆ ನಮ್ಮ ಮುಂದೆ. ನೋಡೋಣ ಇವ್ಗಳು ಸ್ಪೆಸಿಫಿಕೇಶನ್ಸ ನಿಮ್ಮ ಮುಂದೆ ಕಾಣಿಸ್ತಿದ್ದಾವೆ, ನೀವು ನೋಡ್ಕೋಬೋದು ಯಾವ ಸ್ಪೆಸಿಫಿಕೇಶನ್ಸಿಂದ ಬರ್ತಿದೆ ಅಂತ. ಸೊ ಇವುಗಳೇನಂತ ನಮಗೆ ಸ್ಯಾಮ್ಸಂಗ್ A34 ಮತ್ತು A54 ಮೊಬೈಲ್ಸ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಕಡೆಯಿಂದ ಜಿಯೋ 5G ಈ ನೆಟ್ವರ್ಕ್ ನಮಗೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಸಿಟೀಸ್ಗೆ ಅಪ್ಗ್ರೇಡ್ ಮಾಡಿದ್ರು ಅಂತ ಹೇಳ್ಬೋದು. ಅದರಲ್ಲಿ ಯಾವ ಸಿಟೀಸ್ ಅಂದರೆ ಒಂದು ಹಾವೇರಿ, ರಾಣಿಬೆನ್ನೂರು, ಇನ್ನೊಂದು ಬಂದ್ಬಿಟ್ಟು ಕಾರವಾರ ಆಯ್ತಲ್ಲ. ಕಾರವಾರದಲ್ಲಿ ಅಂತಂದರೆ ಈ 3 ಸಿಟೀಸಲ್ಲಿ ಅಂತ ನಮಗೆ ಇವಾಗ ನೋಡ್ಬೋದು 5G ನೆಟ್ವರ್ಕ್ ಅಂತ ಹೇಳ್ಬೋದು. ಸೊ ನೋಡೋಣ 5G ಬಂದ್ಬಿಟ್ಟು ಜಿಯೋ 5G ಫುಲ್ ಸ್ಪೀಡ್ನಾಗೈತೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಆಸೂಸ್ ಕಡೆಯಿಂದ ಆಸೂಸ್ ಗೇಮಿಂಗ್ ಫೋನ್ 7 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಗೀಕ್ ಪೆನ್ಸ್ನಲ್ಲಿ ನಮಗೆ ಸ್ಪೋರ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ನ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದು ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸಿಂದ ಬಂದಿದೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಪ್ರೊಸೆಸರ್ ಯೂಸ್ ಮಾಡಿದರೆ LPDDR5X RAM UFS 4.0. ಇದರಲ್ಲಿ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 165 Hz ರಿಫ್ರೆಶ್ ರೇಟಿಂದ ಬರ್ತಿದೆ ಅಂತ ಹೇಳ್ಬೋದು. 6000 mAh ಬ್ಯಾಟ್ರಿ, 65 ವ್ಯಾಟಿಗೆ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ Android 13ಇಂದ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಂದ ಈ ಥರ ಎಲ್ಲ ಸ್ಪೆಸಿಫಿಕೇಶನ್ಸಿಂದ ಬರ್ತೈತೆ. ಸೊ ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಗೀಕ್ ಪೇಜ್ನಲ್ಲಿ ಸ್ಪೋರ್ಟೆಡ್ ಆಯ್ತಲ್ಲ. ಸೊ ನೋಡೋಣ ಇನ್ನು ಮುಂದಿನಲ್ಲಿ ಕಂಪ್ಲೀಟ್ ಆಗಿ ಬಂದೇ ಬರುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್ ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರ ಡೈಲಿ ಟೆಕ್ಸ್ ಅಂಡ್ ಅಕೌಂಟ್ಗೆ ಚಾಲ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.